ಸರ್ ಒಂದು ವಾರ ಮುಂಚೆ ಜೀವನ್ ನಾರಾಯಣ್ ಮುತ್ಗಾರ್ ಅಂತ ಬಂದು ರೊಕ್ಕ ಜೀವನ್ ನಾರಾಯಣ್ ಮುತ್ಗಾರ್ ಅಂತ ಬಂದು ರೊಕ್ಕ ಕೊಡೋಣ ಕೊಡ್ತಾಯಿತ್ತಪ್ಪ ಅಂದ್ರೆ ನಾವು ಊರಾಗಿಲ್ಲ ಕೊಡ್ತೀನಿ ರೊಕ್ಕ ತಡ್ಕೋ ಅಂದೆ. ಒಂದು ವಾರದ್ದು 15 ದಿವಸದ ಬಡ್ಡಿ ಹಂಗಿತ್ತು. ಕೊಡ್ತೀನಿ ಅಂದೆ. ಮನೆಗೆ ಬಂದು ಹೆಣ್ಮಕ್ಳಿಗೆ ಎದುರಿಸಿ ಅವ್ರಿಗೆ ಚೌಕ ತೋರಿಸಿ 2 ಖಾಲಿ ಚೆಕ್ ಇಸ್ಕೊಂಡೋಗಿದ್ದಾನೆ. ಒಳ್ಳೆ CC ಕ್ಯಾಮ್ರಾ ಮುರಿದಾನ. ಒಳಗೆ ಬಂದು TV ಹೊಡೆದಾನ. ಹೊಡೆದು ಇಷ್ಟೆಲ್ಲ ಮಾಡಿರಿ ಇವ್ರು ನಿರೋಧಕ್ಕೆ ಅನ್ನೋದು ಬೇಡ, ನಿನ್ನ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತಾ ಹಿಂಗೆ ಅಂದಿದ್ದಕ್ಕೆ ನಾನು ಫ್ಯಾಮ್ಲಿ ಎಲ್ಲ ತವ್ರ ಮನೆ ಕಳಿಸಿ ನಮ್ಮ ಅಣ್ಣಗೆ ಬಾಡಿಗೆ ಮನೆ ಇಟ್ಟು ನಾನು ಊರು ಬಿಟ್ಟಿದ್ದೆ ಸರ್. ಊರು ಬಿಟ್ಟು ಮೊನ್ನೆ ಮಾತಾಡಿದೆ, ನೀನು ರೊಕ್ಕ ಕೊಡ್ತೀನಿ ಅಂತೇಳಿ ಸೋಮವಾರ 50,000 ರೂಪಾಯಿ ಕೊಟ್ಟೀನಿ. ಮೊನ್ನೆ 50,000 ರೂಪಾಯಿ ಕೊಟ್ಟಿನಿ. ಅವ್ರಿಗೆ 1 ಲಕ್ಷ ಕೊಟ್ಟೀನಿ. 3 ಲಕ್ಷದಾಗ ಇನ್ನು 2 ಲಕ್ಷ ಕೊಡಬೇಕು. 2 ಖಾಲಿ ಚೆಕ್ ಅದು ಅಷ್ಟಿದ್ರು. ನಿನ್ನೆ ಬಂದು ದರ್ಶನ್, ಅಶೋಕ್ ಕೋರಸ್, ಶ್ರೀಕಾಂತ್, ಜೀವನ್ ಬಂದು ಕಾಂಪೌಂಡ್ ಕೆಡೋಗ್ಯಾರ ನಮ್ಮದು ಮನೆದು ರೊಕ್ಕ ಕೊಡೋದು. ಇದು JCPಲಿ ಅಂದ್ರೆ ದರ್ಶನ್ಗೆ ನಾನು 8 ಲಕ್ಷ ರೂಪಾಯಿ ಅವ್ನ ಕಡೆ ರೊಕ್ಕ ತೊಗೊಂಡಿನಿ. ಇಲ್ಲ, ದರ್ಶನ್ ಅಶೋಕ್ ಕೋರಸ್ ಕಡೆ 8 ಲಕ್ಷ ರೊಕ್ಕ ತೊಗೊಂಡಿನಿ. ಅವು ಬಡ್ಡಿನೂ ಕೊಟ್ಟಿನಿ. ಅವ 18 ಲಕ್ಷ ಕೊಡು ಅಂತ ಹೇಳಂತಾನ. ನಮ್ಮ ಮನೆಯಾಗ ಎದುರಿಸಿ ಹೆಣ್ಮಕ್ಳದ್ದು 14 ಲಕ್ಷ ರೂಪಾಯಿ ಚೆಕ್ ಬರ್ಸ್ಕೊಂಡು ಹೋಗ್ಯಾನವ. ಆಮೇಲೆ ನನಗೆ 15 ಲಕ್ಷ ಅವ ರೊಕ್ಕ ಕೊಡೋದೈತಿ. ಆ ರೊಕ್ಕ ಕೇಳಬೇಡ ಅಂತಾನ. ಯಾರು ದರ್ಶನ್ ಅಶೋಕ್ ಕೋರಸ್ 15 ಲಕ್ಷ ರೂಪಾಯಿ ನೀನು ಕೊಡೋದು ನಾ ಕೊಡಂಗಿಲ್ಲ. ದರ್ಶನ್ ಕಡೆ ನೀವು ಎಷ್ಟು ಲಕ್ಷ ತೊಗೊಂಡ್ರಿ? 8 ಲಕ್ಷ ತೊಗೊಂಡಿನಿ. ಈಗ ಮುತ್ಗಾರ ಕಡೆ ಯಾರ್ರಿ ಅದ ದರ್ಶನ್ ಕೋರಸ್ ರೀ. ಅವ ದರ್ಶನ್ ಕೋರಸ್. ದರ್ಶನ್ ಅಶೋಕ್ ಕೋರಸ್ ಅವ್ನ ಕಡೆ ಎಷ್ಟು ತೊಗೊಂಡ್ರಿ? 8 ಲಕ್ಷ ತೊಗೊಂಡಿನಿ. ಮತ್ತೆ ಯಾರ ಕಡೆ ತೊಗೊಂಡ್ರಿ? ಶ್ರೀಕಾಂತ್ ಪರಶುರಾಮ್ ಕೋರಸ್ ಕಡೆ 1280 ತೊಗೊಂಡಿನಿ. 12,80,000. ಎಷ್ಟು ಪರ್ಸೆಂಟೇಜ್ ಬಡ್ಡಿ? 10%. 10% ಬಡ್ಡಿ ರೀ. 1280 ತೊಗೊಂಡಿನಿ. ಬಡ್ಡಿ ಹಾಕೊಂತ ಬಂದೀನಿ. ಈಗ ಅವ್ರಿಗೆ ಕೊಡ್ತೀನಿ ಮನಿನ ಖಾಲಿ ಮಾಡೀನಿ. 3 ಮನೆ ಎಲ್ಲ ಕಬ್ಜಾ ಹಾಕ್ತೀನಿ. ಒಂದು 30-40 ಲಕ್ಷಕ್ಕೆ ಆಗಾಕತ್ತೀನಿ. 3 ಮನಿನೇ ತಡಕಾರಿ ಅಂದ್ರೆ ತಡ್ಕೋವಲ್ರಿ ಸರ್. ಬಂದು ಇಲ್ಲ ನಿನಗೆ ಹೊಡಿತೀನಿ, ಇಲ್ಲ ನಿನ್ನ ಫ್ಯಾಮ್ಲಿ ಬಿಡಂಗಿಲ್ಲ, ನಮ್ಮ ರೊಕ್ಕ ಕೊಡು, ಇಲ್ಲಿಗೆ ಮನೆ ಖರೀದಿ ಕೊಡು ಅಂತೇಳಿ ಮನೆ ಹಿಂಗೆಲ್ಲ ದಪ್ಪಳಿಕೆ ಮಾಡಾಕತ್ತಾರೆ ಸರ್. ರೋಡಿ ಇವರೆಲ್ಲ ಬಡ್ಡಿದು ಭಾಳ ಐತೆ. ಇಲ್ಲಿ ಗದಗಳು ಭಾಳ ಐತೆ ಸರ್. ಭಾಳ ಐತೆ ಸರ್. ಹಿಂಗೆಲ್ಲ ಮಾಡಾಕತ್ತಾರೆ. ಇದು ನಿನ್ನೆ ಆಗೈತೆ ಸರ್. ಇದು ನಿನ್ನೆ ಆಗೈತೆ, ಮಧ್ಯಾಹ್ನ ಆಗೈತೆ ಸರ್. ಮನೆಯಲ್ಲಿ ಯಾರು ಇದ್ದಿದ್ದಿಲ್ಲ ರೀ. ಮಧ್ಯಾಹ್ನ ಮುಂಜಾನೆ ನಮ್ಮ ಅಪ್ಪಾರು ಇದ್ರೆ ನೀ ಮನೆಗೆ ಹೋಗು, ಇಲ್ಲಿದ್ದ ಹೋಗು, ಇಲ್ಲಿಗೆ JCP ತೊಗೊಂಡು ಮುಚ್ಚಿಬಿಡ್ತೀವಿ ನಿನಗೆ. ನಮ್ಮ ಅಪ್ಪಾರು ಎದ್ರಿ ಮತ್ತೆ ಅಲ್ಲಿ ಬಾಡಿಗೆ ಮನೆಗೆ ಹೋಗಿದ್ರು. ಅವ್ರು ಆಮೇಲೆ JCP ತೊಗೊಂಡು ಒಂದು 20 ಹುಡ್ರು ಬಂದು ಹಿಂಗೆಲ್ಲ ಕೆಡಿ ಹೋಗಿದ್ದಾರೆ ಸರ್. ಮನೆಗೆ ಯಾರು ಇದ್ದಿದ್ದಿಲ್ಲ. ನಾವು ಟೋಟಲ್ ಇಬ್ಬರು ಕಡೆ ಎಷ್ಟು? 3 ಜನ 3 ಜನ ಸೇರಿ ಎಷ್ಟು ಸಾಲ ಮಾಡಿದ್ರಿ? ಒಂದು ಇವನ ಕಡೆ 8 ಇದೆ ರೀ. ಅವನ ಕಡೆ 12. ದರ್ಶನ್ ಅವ್ರ ಕಡೆ. ದರ್ಶನ್ ಅನ್ನೋನ್ ಕಡೆ 8 ಲಕ್ಷ. 8 ಲಕ್ಷ. ಶ್ರೀಕಾಂತ್ ಕಡೆ 1285. ಮತ್ತೆ ಇನ್ನೊಬ್ರ ಕಡೆ 3 ಐತ್ರಿ. ಇನ್ನೊಬ್ರು ಯಾರು? ಇದು ಜೀವನ್ ಕೋರಸ್, ಜೀವನ್ ಮುತ್ಗಾರ್ ರೀ. ಅವನ ಕಡೆ ಎಷ್ಟು? 3 ಲಕ್ಷ ಐತಿ. 3 ಲಕ್ಷ. 2 ಖಾಲಿ ಚೆಕ್ ಹೋದ ನಾವು ನಮ್ಮ ಹೆಣ್ಮಕ್ಳು 3 ಮಂದಿ. ಅವ ಜೀವನ್ ಹೋದಾನ ರೀ. ಇವಾಗ ಶ್ರೀಕಾಂತ್ ಕಡೆ ಒಂದು ಖಾಲಿ ಚೆಕ್ ಐತಿ ನಮ್ಮ ಹೆಣ್ಮಕ್ಳದ. ದರ್ಶನ್ ಕಡೆ 14,80,000 ರೂಪಾಯ್ದು ಒಂದು ಚೆಕ್ ಐತಿ ನಮ್ಮ ಹೆಣ್ಮಕ್ಳದು. ಬಂದು ಎದರ್ಸ್ ತೊಗೊಂಡ್ರು ನಮ್ಮ ಕಡೆ. ನನ್ನ ಸೈ ಇಲ್ಲಿ ಎದರ್ಸ್ ತೊಗೊಂಡ್ರು ಅವರು. ಮೊದ್ಲಾಗ ಕೊಟ್ಟಿದ್ದಿಲ್ಲ ನಾನು. ಚೆಕ್ ಕೊಡ್ರಿ ಸೇಫ್ಟಿಗೆ ನಮ್ಗೆ ಅಂತೇಳಿ. ಚೆಕ್ ಕೊಟ್ರೆ ಹೊರಗೆ ಬಿಡ್ತೀನಿ, ಇಲ್ಲ ಹೊರಗೆ ಬಿಡಲ್ಲ ಚೂಸ್ತೀನಿ ಅಂತೇಳಿ ಕದ ಹಾಕಿದ್ರು ಸರ್ ಅವರು. ಏನೇನು ತೊಗೊಂಡು ಬಂದಿದ್ರ? ಇದು ಇಲ್ಲ ಬಡಿ ಇದು ಇಲ್ಲ ಕದ ಹಾಕಿದ್ರು ನನಗೆ ಒಳಗಾಕಿ. ಇಲ್ಲ ನಿಮಗಲ್ಲ, ನೀವು ಎಲ್ಲರೂ ಬಂದು ಚಾಕು ತೋರ್ಸಾರ? ನನಗೆ ತೋರಿಸ್ಯಾರ ಸರ್. ನಿಮಗೆ ಏನೇನು ತೋರ್ಸ್ಯಾರ? ಇದು ಚೌಕು ತೋರಿಸ್ತಾನೆ ರೀ ಅವ್ ಶ್ರೀಕಾಂತ್ ಅನ್ನವ. ಇವರೆಲ್ಲ ಇಲ್ಲ ನೀನು ಹೊರಗೆ ಬಿಡಲ್ಲ ಮಗನ, ನಮ್ಮ ರೊಕ್ಕ ಕೊಡು ಅಂತಾರೆ. ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡ್ರಪ್ಪ, ಇಸ್ಕೊಂಡಿದ್ದು ನನ್ನ ತಪ್ಪಾಯ್ತು, ಕೊಡ್ತೀನಿ ಅಂದ್ರೆ ನಂಗೆ ಟೈಮ್ ಕೊಡೋಲ್ಲ ಸರ್. ಈಗ 10% ಬಡ್ಡಿ ಅಂದ್ರೆ ವಾರದ ಬಡ್ಡಿನೋ ತಿಂಗಳು ಬಡ್ಡಿ? 15 ದಿವಸದ ಬಡ್ಡಿ ರೀ. 15 ದಿನಕ್ಕೆ 10%. ಹ್ಞೂ ರೀ. ಬಡ್ಡಿ ಹಂಗೈತೆ ಸರ್. ಒಂದು ತಿಂಗಳಿಗೆ 20%? 20% ಆಗುತ್ತೆ ರೀ. ಹ್ಞೂ ರೀ. ಈಗೆಲ್ಲ ನೀವು ತೊಗೊಂಡಿದ್ದು ಇಷ್ಟು ಅಮೌಂಟಿಗೆ ಎಷ್ಟು ಈಗ ಎಷ್ಟು? ಈಗ ಲಕ್ಷಗಟ್ಟಲೆ ಕಟ್ಟೀನಿ ರೀ ನಾ ಬಡ್ಡಿ ಅವ್ರಿಗೆ. ಕಟ್ಟೀನಿ ರೀ. ಹೊಲ ಇತ್ತು, ನಾಲ್ಕು ಅಪ್ಪರ ಹೆಸಲಿ 2 ಹೊಲ ಇದ್ದು, ಹೊಲ ಮಾರೀನಿ. 1 ವರ್ಷದಾಗ ಒಳ್ಳೆ ನನ್ನ ಹೆಸರು ಹೊಲ ಇದ್ದು, ಹೊಲ ಮಾರೀನಿ. ಮನೆ ಮೇಲೆ ಲೋನ್ ಇದ್ದಿದ್ದಿಲ್ಲ, ಈಗ 50 ಲಕ್ಷ ರೂಪಾಯಿ ಲೋನು ಮಾಡೀನಿ. ಇದು 1 ವರ್ಷದಾಗ ಕ್ಯಾಶಿನಾಗೆ 4 ಕೋಟಿ ರೂಪಾಯಿ ಹಾಕಿನಿ ರೀ. ಕ್ಯಾಶ್ನೇ ಮಾಡ್ತೀರ? ಈಗ 1 ವರ್ಷದಾಗ ಒಬ್ಬರು ಪರಿಚಯ ಮಾಡಿಸಿದ ಗಾಡಿ ಇದೆ ಸರ್. ಇಲ್ಲ ನಾ ಆಡೋನಲ್ಲ. ಸಾಲ ಮಾಡೋದು ಉದ್ದೇಶ ಏನು? ಕ್ಯಾಶಿನಕ್ಕೆ ರೀ. ಮನೆಗೆ ಬಾಳ್ಯಾಕೆ ಎಲ್ಲಿ 1 ರೂಪಾಯಿ ಹಾಕಿಲ್ಲ ರೀ ಸರ್. ಕ್ಯಾಶಿನಾಗೆ ಹಾಕಿ 4 ಕೋಟಿನ ಎಲ್ಲ ಸಾಲ ಮಾಡಿ ಇಡೀ ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಂದಿವಿ. ಎಷ್ಟು ಮಂದಿ ಅಂತವ್ರು? 2 ಇದ್ದೀವಿ ರೀ. ನಮ್ಮ ಏನು ಮಾಡ್ತಾರೆ ಅವ್ರು? ಆಟ ಆಡ್ತಾರೆ. ಅವ್ರದಲ್ಲಿ ನಂದ ಒಬ್ಬ ಒಂದು ಮೇಗ ಮಂತೇನ ಇತ್ತು, ಮಂತೇನ ಮುರಿದು ಹೋದ್ ಸರ್. ನಾನು ಹಿರಿಯತನ ಮಾಡವು. ಈಗೇನು ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟೀನಿ ಸರ್. ನೀನು ಮೊನ್ನೆ ಕೊಟ್ಟಿದ್ದಿಲ್ಲ ಸರ್. ಎದರಿದ್ವಿ ಅವ್ರಿಗೆ. ಅವ್ರು ಹೋಗಿ ಇದು ಮನಿನ ಮಾರಿ ಕಬ್ಜಾಗಿ ಕೊಡ್ಬೇಕಂತೇಳಿ ನಾವು ಕಂಪ್ಲೇಂಟ್ ಕೊಡೋಕೆ ಎದರಿದ್ವಿ. ಮತ್ತು ನಿನ್ನ ಕೊಟ್ಟಿವಿ. ಅವ್ರು ರಕ್ಷಣೆ ಮಾಡಿದ್ರು ಸರ್. ಚಲೋ ಮಾಡಿದ್ರು ಸರ್, ರಕ್ಷಣೆ ಮಾಡ್ಯಾರ. ನಿನ್ನೆ ಮಾಡ್ಯಾರ್ರಿ 3 ಗಂಟೆಗೆ. 3 ಗಂಟೆಗೆ ಎಷ್ಟು ಜನ ಬಂದಿದ್ರು? 2 ಜನ ಲೆಕ್ಕ ಇಲ್ಲಾಡ್ರು. ಒಂದು 10-12 ಮಂದಿ ಬಂದಿದ್ರು ಅವರು. 10-12 ಮಂದಿ ಬಂದಿದ್ರು. ಏನೇನು ತೊಗೊಂಬಂದಿದ್ರು? ಇದು JCP ರೀ. ಮತ್ತೇನಿಲ್ಲ ರೀ. ನಾನು ಆ ಕಡೆ ಕಳಿಸಿದ್ರು ನನ್ನ. ಏನು ನಿಮ್ಗೇನು ಅಂದ್ರೆ? ನಿಮಗೇನು ನೀವು ಹೋಗಿ ನೀನು ಅಂತಂದು. ಯಾಕೆ ಹೋಗಂದ್ರು? ನಮ್ಮ ಕೆಲಸ ನಾವು ಮಾಡ್ಕೊಂತೀವಿ, ನಿಮ್ಮ ಕೆಲಸಕ್ಕೆ ಹೋಗಿ ನಾನು.
ಈಗ ನಮ್ಮ ಮನೆ ಯಾಕೆ ಬರ್ತೀರಿ ಅಂತ ಕೇಳಿಲ್ಲ ನೀವು? ರೊಕ್ಕ ಕೊಟ್ಟಿವ, ರೊಕ್ಕ ಕೊಟ್ಟು ಕಿಲಿ ಹಾಕ್ಕೊಂಡು ಹೋಗ್ಬಿಟ್ರಿ ಅಂದೆ ನಾನು. ಬೇಡ ನೀವು ಹೋಗಿ ನೀನು ಅಂದರು. ಆ ಸಿ ಸಿ ಕ್ಯಾಮ್ರಾದೆಲ್ಲ ಇದ್ದವಲ್ಲ ಏನು ಮಾಡಿದ್ರು? ಅವತ್ತು ಜೀವನ ಹೊಡ್ಕೊಂಡು ತೊಗೊಂಡು ಹೋಗಿನ್ರಿ. 4 2 ಬಿಟ್ಟು ಹಿಂದಲೂ 2 ಮಳ ಮರ್ದಿಸ್ ಹೊಡೆದ. ಹೌದಾ? CCTV ಹೊಡೆದಾರನ್ರಿ? ಎಲ್ಲ TV ಹೊಡೆದಾನ, ಅದನ್ನು ಎಲ್ಲ ಹೊಡೆದನ್ರಿ. ಬಿರ್ಜ್ ಹೊಡೆದಾನ. ನಿಮಗೇನು ಅಂದಾರನ ಅವರು? ನಾ ಏನಂದಿಲ್ಲ, ಅವನು ಏನಂದಿಲ್ಲ. ಅವ್ರು ಏನಂದಾರ ನಿಮಗೆ? ನನಗೆ ನಿನ್ನ ದರ್ಶನ ಹೋಗ ನೀನು ಮನೆಗೆ ಹತ್ತಾಗ ಅಂತ ಅಂದ. ಹೋದೆ, ಒಳ್ಳೆ ನೋಡ್ತೀನಿ, ಇಲ್ಲ ಗಾಡಿನೂ ಹೋಗಿಬಿಟ್ಟಿತ್ತು. ಎಷ್ಟು ಮಂದಿ ಇದ್ರಿ ನೀವು ಮನ್ಯಾಗ ಅವ್ರು ಬಂದಾಗ? ಯಾರ್ಯಾರು ಇಲ್ರಿ, ಯಾರು ಇರ್ಬಿಡ್ರಿ. ಒಂದ್ಸಲ ಬಂದಿದ್ದಾರತ್ತಲ್ಲ ನಿಮ್ಮ ಸೊಸೈಟಿ ಇದ್ದಾಗೆಲ್ಲ? ಆಗ ದಿವಸ ಬರ್ತಾರೆ, ಒಂದು ದಿವ್ಸಕ್ಕೆ 3-4 ಸಲ ಬರ್ತಾರೆ. ಬಂದು ಏನೇನು ಧಮಕಿ ಹಾಕ್ತಾರೆ? ಧಮಕಿ ಹಾಕ್ತಾರೆ ಅವರು. ಏನಂತ? ನೀ ಜಮೀನು ಆಗಿದ್ದಿಲ್ಲ ಅಂಥೇಳಿ. ಅವಾಗ ನಮ್ಮ ಕೊಟ್ಟಪ್ಪ ನಿಂತಿಗೆ ಅದನ್ನು ಮಾರತ್ತಾರ ಏನು ರೀ? ಅದನ್ನು ಮಾರಿ ಕೊಡೋಣ ರೊಕ್ಕ ಅಂದ್ರೆ ಜಮೀನು ಆಗಿದ್ದಕ್ಕೆ ಇದು ಅದೇನು ಚೆಕ್ ಕೊಟ್ಟನಲ್ರಿ, ಆ ಎಮ್ ಎಲ್ ಸಹಿ ಮಾಡಿ ಚೆಕ್ ಕೊಟ್ಟಾಳ.